ನೋಡಿ ಇವತ್ತು ಪಡ್ಡು ಮಾಡಿ ಮುಚ್ಚಿಟ್ಟಿದ್ದೀನಿ. ಈಗ ಮಧ್ಯಾಹ್ನ ಯಾರಾದರೂ ಕೇಳಿದ್ರೆ ಪಡ್ಡು ಹಾಕ್ಕೊಳ್ಳೋಣ, ಇಲ್ಲಾಂದರೆ ಇಲ್ಲ ಅಂದ್ಕೊಂಡು ಪಡ್ಡು ಮಾಡಿದ್ದೀನಿ, ಮುಚ್ಚಿಟ್ಟಿದ್ದೀನಿ. ಸೊ ಇದು ಸ್ವಸ್ಥ ಕುಕ್ವೇರ್ ಪಡ್ಡು. ಈ ಪಡ್ನಂಚಿಂದು ನಮ್ಮನೆಯವ್ರಿಗೆ ಹೊಗಳ್ತಾನೆ ಇದೆ, ಎಷ್ಟು ಚೆನ್ನಾಗಿದೆ ಅವ್ರದ್ದು ಪ್ರಾಡಕ್ಟ್ಸು, ಪ್ರತಿಯೊಂದು ಅಷ್ಟೇ ಒಂದು ವೇಸ್ಟ್ ಆಗಿಲ್ಲ, ಅಷ್ಟು ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳೋ ಅಷ್ಟರಲ್ಲೇ ಅವ್ರದ್ದು ಇನ್ನೊಂದು ಪಾರ್ಸೆಲ್ ಬಂತು. ಅದೇನು ಎತ್ತ ಅಂತ ನಿಮಗೆ ಓಪನಿಂಗ್ ವೀಡಿಯೋನೂ ತೋರಿಸ್ತೀನಿ, ಬನ್ನಿ. ಸೊ ಆಶಾ ಅವರು ಏನು ಕಳಿಸಿದ್ದಾರೆ ಅಂತ ನೋಡೋಣ. ಖುಷಿ ಏನು ಗೊತ್ತಾ, ಹರಿಹರದಿಂದ ಬರುತ್ತೆ ಪಾರ್ಸಲ್ ಅನ್ನೋದೇ ಒಂದು ಖುಷಿ. ಯಾಕಂದ್ರೆ ನಾವು ಓಡಾಡಿದ ಜಾಗ ಇಂಡಸ್ಟ್ರಿಯಲ್ ಏರಿಯಾ, ಅಲ್ಲಿಂದ ಇದು ಪಾರ್ಸೆಲ್ ಬಂದಿರೋದು. ಈ ಪ್ಲಾಸ್ಟಿಕ್ ಇದ್ರ ರ್ಯಾಪರ್ದು ತುಂಬ ಸೌಂಡ್ ಆಗ್ತಾಯಿದೆ, ಸಾರಿ. ಮೊದಲನೇದಾಗಿ ಸಾರಿ. ಕೆಳಗಡೆ ಕೂತ್ಕೊಂಡು ನಾನು ನಮ್ಮ ಮನೆಯವರು ಶತಪ್ರಯತ್ನ ಮಾಡ್ತಾಯಿದ್ವಿ ಓಪನ್ ಮಾಡೋಣ ಅಂತ. ಯಾಕಂದರೆ ಅಷ್ಟು ಸೇಫಾಗಿ ಅವರು ಪ್ಯಾಕ್ ಮಾಡಿ ಕಳಿಸಿದ್ರು. ಖುಷಿ ಆಗೋಯ್ತು. ಒಂದು ಈಳಿಗೆ ಮಣೆ, ಒಂದು ತುರಿ ಮಣೆ, ಹಾಗೆ ಒಂದು ಚಾಪಿಂಗ್ ಬೋರ್ಡ್, ಇಷ್ಟನ್ನು ಕಳಿಸಿದ್ರು. ಸಕ್ಕತ್ತಾಗಿತ್ತು. ಹೊಸದಾಗಿ ಇಂಟ್ರಡ್ಯೂಸ್ ಮಾಡ್ತಾ ಇರೋದು ಹೆಣ್ಣು ಮಕ್ಕಳಿಗಂತೂ ಹೇಳಿ ಮಾಡಿಸಿರುವಂಥ ವಸ್ತುಗಳು. ಹೌದು, ಸ್ವಸ್ಥ ಕುಕ್ವೇರಲ್ಲಿ ಸಿಗುವಂಥ ಪ್ರತಿಯೊಂದು ವಸ್ತುಗಳು ಅಷ್ಟೇ ಸಕ್ಕತ್ತಾಗಿರುತ್ತೆ. ಹಾಗೆ ಇದೇ ಭಾನುವಾರ 14ನೇ ತಾರೀಕು ಈವೆಂಟ್ ಇದೆ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿ ಸ್ವಸ್ಥ ಕುಕ್ವೇರ ಆಶಾ ಮೇಡಮ್ ಇರ್ತಾರೆ, ಅವರ ಸ್ಟಾಲ್ ಕೂಡ ಇರುತ್ತೆ. ಅಲ್ಲಿ ನಿಮಗೆ ಎರಕದ ಎಲ್ಲ ಪಾತ್ರೆಗಳ ಜೊತೆಗೆ ಈ ಚಾಪಿಂಗ್ ಬೋರ್ಡು, ಎಳಿಗೆ ಮಣೆ, ತುರಿ ಮಣೆ ಕೂಡ ಸಿಗುತ್ತೆ. ಸೊ ನೀವು ಬಂದು ಅಲ್ಲಿ ಕೂಡ ತೊಗೋಬೋದು. ದೂರದಲ್ಲಿರೋರು ಆನ್ಲೈನಲ್ಲಿ ತೊಗೋಬೇಕು ಅಂದರೆ ಆನ್ಲೈನಲ್ಲಿ ಕೂಡ ನೀವು ಶಾಪಿಂಗ್ ಮಾಡ್ಬೋದು. ಅವರ ನಂಬರ್ ಕೂಡ ನಾನಿಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಚಾಪಿಂಗ್ ಬೋರ್ಡ್ ಇದು, ಇಲ್ಲಿ ನೀವು ನೋಡ್ತಾ ಇದ್ರಲ್ಲ ಎಡ್ಜು, ಇದನ್ನು ಕಟ್ಟೆಗೆ ಕ್ಲೀನಾಗಿ ಫಿಕ್ಸ್ ಆಗುತ್ತೆ. ಇಟ್ಬಿಟ್ಟು ನಾವು ಇದರಲ್ಲಿ ನೀಡಿಂಗ್ ಇಟ್ಟು ಕಲ್ಸೋಕ್ಕಾದ್ರೂ ಬಳಸ್ಬೋದು ನಾವು ಇದನ್ನು, ಅಥವಾ ಹೆಚ್ಚಲಿಕ್ಕಾದರೂ ಬಳಸ್ಬೋದು. ಸ್ಟೀಲ್ ಚಾಪಿಂಗ್ ಬೋರ್ಡ್, ಹಾಗಾಗಿ ನಮಗೆ ಆರೋಗ್ಯಕ್ಕೆ ಯಾವುದೇ ರೀತಿ ತೊಂದರೆ ಅಂತೂ ಇರಲ್ಲ. ಸೂಪರಾಗಿದೆ, ತುಂಬ ಚೆನ್ನಾಗಿದೆ. ಇದು ಯೂಸ್ ಮಾಡುವಾಗ ಕೂಡ ನಿಮಗೆ ತೋರಿಸ್ತೀನಿ. ವೆಯ್ಟ್. ಇಲ್ಲಿ ಪ್ರತಿಯೊಂದು ವಸ್ತುವನ್ನು ಅನ್ಪ್ಯಾಕ್ ಮಾಡ್ತಾ ಇರುವಾಗ ಏನೋ ಒಂದು ಕ್ಯೂರಿಯಾಸಿಟಿ. ನನಗೆ ನಿಜವಾಗ್ಲೂ ಅಡುಗೆ ಮನೆ ವಸ್ತುಗಳು, ಅದರಲ್ಲೂ ಟ್ರೆಡಿಷ್ನಲ್ ವಸ್ತುಗಳಾದರೆ ತುಂಬ ಆಸೆ ಆಗುತ್ತೆ ತೊಗೋಬೇಕು ಅಂತ. ಅದರಲ್ಲೂ ಒಂದೊಂದೇ ಈಗ ನಮ್ಮ ಅಜ್ಜಿಯವರ ಮನೆಯಲ್ಲಿ ಶಾವಿಗೆ ಒತ್ತೋ ಮಣೆಯಿಂದ ಹಿಡಿದು ಅರಿವಾಣ ಅಂತೀವಿ ನಾವು, ಹಿಟ್ಟು ಕಲಸೋಕ್ಕೆ, ಅದೆಲ್ಲ ಆ ಥರದ್ದೆಲ್ಲ ಒಂದೊಂದೇ ನಾನು ತೊಗೊಳ್ತಾ ಬಂದಿದ್ದೀನಿ. ಇನ್ನು ಈ ತುರಿ ಮಣೆ ಇತ್ತು, ಕಂಪ್ಲೀಟ್ಲಿ ಸ್ಟೀಲ್ದೊಂದಿತ್ತು. ಆದರೆ ಅದು ಸ್ಲ್ಯಾಬ್ಗೆ ನಾವು ಹೊಸ ಇಟಾಲಿಯನ್ ಕಿಚನ್ ಮಾಡಿಸಿದ್ರೆ ಅದಕ್ಕೆ ಫಿಕ್ಸ್ ಮಾಡಲಿಕ್ಕಂತೂ ಬರಲ್ಲ. ಈ ಏಳಿಗೆ ಮಣೆ ಯಾವ ಸ್ಲ್ಯಾಬಿಗಾದರೂ ಓಕೆ, ನೀವು ಇಟಾಲಿಯನ್ ಇರಲಿ ಇಲ್ಲ ಅದು ನಾರ್ಮಲ್ ಇರಲಿ, ಜಸ್ಟ್ ಕಟ್ಟೆ ಮೇಲೆ ಇಟ್ಬಿಟ್ಟು ನೀವು ತರಕಾರಿ ಹಚ್ಕೋಬೋದು ಅಥವಾ ತುರ್ಕೋಬೋದು. ಆ ಥರ ಇರುವಂಥ ಒಂದು ವಸ್ತುಗಳು. ಸಖತ್ ಖುಷಿಯಾಗಿದ್ದು ಆ ಕ್ವಾಲಿಟಿಯನ್ನು ನೋಡಿ. ಹೌದು, ನಾವು ಕೊಡುವಂಥ ಹಣಕ್ಕೆ ಅದು ಸರಿ ಹೊಂದಬೇಕು. ಇಲ್ಲಾಂದರೆ ಯಾವಾಗಲೂ ಅನಿಸುತ್ತೆ, ಅರೆ ಇಷ್ಟೊಂದು ಕಾಸ್ಟ್ಲಿನಾ ಅಂತ ಅನಿಸ್ತಾ ಇರುತ್ತೆ ಮನಸ್ಸಿಗೆ. ಸೊ ಇಲ್ಲಿ ಈ ಏಳ್ಗೆ ಮಣೆ, ತುರಿ ಮಣೆ ನೋಡಿದ್ಮೇಲಂತೂ ಸಖತ್ ಖುಷಿಯಾಗೋಯ್ತು ನನಗೆ. ವರ್ತ್. ಎಲ್ಲ ಹೆಣ್ಮಕ್ಳು ಈ ಥರ ವಸ್ತುಗಳಲ್ಲಿ ದುಡ್ಡಿನ ಇನ್ವೆಸ್ಟ್ಮೆಂಟ್ ಮಾಡೋದು ವರ್ತ್ ಅಂತಲೇ ಅನಿಸಿದ್ದು. ಇದೇ 14ನೇ ತಾರೀಕು ನೀವೆಲ್ಲ ಬಂದರೆ ಅಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ಅಂತಲೇ ಹೇಳ್ತೀನಿ. ಎಲ್ಲ ಸ್ಟಾಲ್ನವರು ಇರ್ತಾರೆ, ಎಲ್ಲ ವಸ್ತುಗಳು ಸಿಗುತ್ತೆ. ಸೀರೆಗಳಾಗಲಿ, ಬಟ್ಟೆಗಳಾಗಲಿ, ಗಾಣದ ಎಣ್ಣೆ ಆಗಲಿ, ದಿನಸಿ ಆಗಲಿ, ಕಂಪ್ಲೀಟ್ಲಿ ಸಿಗುತ್ತೆ. ಇನ್ನೇನು ಸಂಕ್ರಾಂತಿ ಹಬ್ಬ ಹತ್ರ ಬರ್ತಾ ಇರೋದ್ರಿಂದ ಗಿಫ್ಟ್ ಐಟಮ್ಸ್ ಆಗಲಿ, ಎಳ್ಳು ಬೆಲ್ಲ ಹಾಕ್ಕೊಡೋಕ್ಕೆ ಡಬ್ಬಗಳಾಗಲಿ, ಟ್ರೆಡಿಷ್ನಲ್ ಡಬ್ಬಗಳು ಬೇಕು ಅಂತಂದರೆ ಎಲ್ಲ ರೀತಿಯ ವಸ್ತುಗಳು ನಮ್ಮ ಸ್ಟಾಲಲ್ಲಿ ಸಿಗುತ್ತೆ. ಸೊ ಇಲ್ಲಿ ನನಗೆ ಎಷ್ಟು ಇಂಪೇಷಂಟ್ ಆಗೋದೆ ಅಂದರೆ ನನಗೆ ಇದನ್ನು ತೆಗಿಯೋಕ್ಕೆ ಆಗ್ತಾನೇ ಇಲ್ಲ. ಮೇಲೆ ಒಂದು ಕ್ಯಾಪ್ ಥರ ಹಾಕಿದರೆ ನೋಡ್ಬೋದು ಎಷ್ಟು ಶಾರ್ಪ್ ಇದೆ ಅಂತ. ಇಳಿಗೆ ಮಣೆ ನಾವೇನು ಮುಂಚೆ ಯೂಸ್ ಮಾಡ್ತಿದ್ವಲ್ಲ, ನಮ್ಮ ಅಮ್ಮಂದ್ರೆಲ್ಲ ಕೆಳಗಡೆ ಕುತ್ಕೊಂಡು ಹೆಚ್ಚ್ತಾ ಇದ್ರು ಇಳಿಗೆ ಮಣೆ, ಅದೇ ಇಳಿಗೆ ಮಣೆ. ಇದು ಗ್ಯಾಸ್ ಸ್ಲ್ಯಾಬಿಗೆ ಹಾಕಿ ನಾವು ಯೂಸ್ ಮಾಡ್ಬೋದು. ಪ್ರಾಕ್ಟೀಸ್ ಮಾಡ್ಕೋಬೇಕಷ್ಟೇ. ನಾನು ಇದನ್ನು ತೋರಿಸ್ತೀನಿ ನಿಮ್ಗೆ ಆಮೇಲೆ ಹೇಗೆ ಬಳಸೋದು ಅಂತ. ಆ್ಯಂಡ್ ಅದಕ್ಕೊಂದು ರಬ್ಬರ್ ಕೂಡ ಕೊಟ್ಟಿದ್ದಾರೆ, ಬಿಕಾಸ್ ಕೈಗೆಲ್ಲ ತಾಗಬಾರ್ದು ಅಂತ ಹೇಳಿ ಅದನ್ನು ಹಾಕಿ ಕವರ್ ಮಾಡಲಿಕ್ಕೆ.
ಇಲ್ಲಿ ನೀವು ನೋಡ್ಬೋದು ಈಳ್ಗೆ ಮಣೆ ಇದು. ಮುಂದೆ ಕೇಳಿರಿ, ಈಳ್ಗೆ ಮಣೆ ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ ಇದೆ. ಹಾಗೆ ಇದು ಒಳ್ಳೆ ವುಡ್ಡಲ್ಲಿ ಒಂದು ಬೋರ್ಡ್ ಮಾಡಿಸಿರೋದ್ರಿಂದ ಸಖತ್ತಾಗಿದೆ. ಇದು ಕೂಡ ಗ್ಯಾಸ್ ಸ್ಲ್ಯಾಬಿಗೆ ನಾವು ಹಾಕ್ಬಿಟ್ಟು ಯೂಸ್ ಮಾಡ್ಬೋದು. ಹೇಗೆ ಯೂಸ್ ಮಾಡೋದು ಅಂತ ಎಲ್ಲದನ್ನು ತೋರಿಸ್ತೀನಿ, ನಾನು ಡೆಮೋ ತೋರಿಸ್ತೀನಿ ನಿಮ್ಗೆ ಆಮೇಲೆ. ಫಸ್ಟ್ ಈಗ ಓಪನಿಂಗ್ ವಿಡಿಯೋ, ಬನ್ನಿ ಇದನ್ನು ಹೇಗೆ ಬಳಸೋದು ಅಂತ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ. ಬನ್ನಿ ಇವಾಗ ಎಷ್ಟು ಕಂಫರ್ಟೇಬಲ್ ಆಗಿದೆ ಇದು, ಎಷ್ಟು ಕಂಫರ್ಟೇಬಲ್ ಆಗಿದೆ ಇದು ಕಾಯಿ ತುರಿಯೋಕ್ಕೆ ಅಂತ ತೋರಿಸ್ತೀನಿ. ಸೊ ಇದಕ್ಕೊಂದು ರಬ್ಬರ್ ಕೊಟ್ಟಿದ್ದಾರೆ. ಹಾಗೆ ಇದು ಕೈಗೆ ಏನು ಚುಚ್ಚಲ್ಲ, ಶಾರ್ಪ್ ಇಲ್ಲ. ಕಾಯಿ ತುರಿಯೋಕ್ಕೆ ಹೀಗೆ ಇರಬೇಕು, ತುಂಬ ಇದನ್ನು ಇರಬಾರ್ದು. ನಮ್ಮ ಹೊಟ್ಟೆಗೆ ಇದನ್ನು ಸಪೋರ್ಟಾಗಿ ತಗೋಬೇಕು. ಇದನ್ನು ಸೂಪರ್ ಆಗಿದೆ. ಬ್ಲರ್ ಕಾಣಿಸ್ತೈತೆ ಟ್ಯಾಪ್ ನೋಡಿ. ಸಣ್ಣದಾಗಿ ಕಾಯಿ ತುರಿ ಬೀಳುತ್ತೆ. ನಮಗೆಲ್ಲ ಈ ಥರ ಕಾಯಿ ತುರಿ ಇಷ್ಟ, ದಪ್ಪ ದಪ್ಪಾಗಿರ್ಬಾರ್ದು ಕಾಯಿ ತುರಿ. ಕೆಲವರು ಏನಾಗುತ್ತೆ ಅಂದರೆ ಸೋಮಾರಿತನಕ್ಕೆ ತುರಿ ಮಣೆಯಲ್ಲಿ ಹೋಳುಗಳನ್ನ ತುರಿತಾರೆ, ಅದಷ್ಟು ಚೆನ್ನಾಗಿ ಬರಲ್ಲ. ಇದು ಚೆನ್ನಾಗಿ ಕಾಯಿ ತುರಿ. ಇದು ಅಂದರೆ ತಿಂಡಿ ಮೇಲೆಲ್ಲ ಹಾಕ್ತೀವಲ್ಲ ನಾವೆಲ್ಲ ಕಾಯಿ ಬಳಸೋದು ಜಾಸ್ತಿ. ಎಲ್ಲ ಪಲ್ಯಗಳಿಗೆ ತಿಂಡಿಗಳಿಗೆ ಕಾಯಿ ಬಳಸ್ತೀವಿ. ಈ ಕಾಯಿ ಚಿಕ್ಕದಿದೆ. ಇಲ್ಲಿ ನೋಡ್ತಾ ಇದ್ದೀರಾ ಚಾಪಿಂಗ್ ಬೋರ್ಡ್, ಸ್ಟೀಲ್ ಚಾಪಿಂಗ್ ಬೋರ್ಡು ಆಶಾ ಅವ್ರು ಕಳಿಸಿರೋದು, ಸ್ವಸ್ಥ ಕುಕ್ವೇರ್ದು. ಸೊ ಈ ಚಾಪಿಂಗ್ ಬೋರ್ಡ್ ನಾನು ಹೆಚ್ಚಾಗಿ ಮೋಸ್ಟ್ಲಿ ಚಪಾತಿಗೆ ಬಳಸ್ತೀನಿ ಅಂತ ಅನ್ಕೋತೀನಿ, ಈ ಥರ ನಾದಲಿಕ್ಕೆ ಮಾಡಲಿಕ್ಕೆ. ಹೈಜೀನ್ ಒಂದು ಮೇನ್ ರೀಸನ್, ಹೈಜೀನ್ ನಮಗೆ. ಸೊ ಈ ಚಾಪಿಂಗ್ ಬೋರ್ಡ್ನ ಈ ರೀತಿ ಹಿಟ್ಟು ಕಳಿಸ್ಲಿಕ್ಕೆ ನಾನು ಬಳಸಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಏಳ್ಗೆ ಮಣೆ ಒಂದು ಕಳಿಸಿದ್ದಾರೆ, ಅದರಲ್ಲಿ ಹೆಚ್ಚಬೋದಲ್ಲ, ಇದನ್ನೇನಕ್ಕೆ ಯೂಸ್ ಮಾಡೋದು ಅಂತ ನನಗನ್ಸುತ್ತೆ. ಸೊ ನಿಮ್ಗೆ ಯಾರಿಗಾದ್ರೂ ಚಾಪಿಂಗ್ ಬೋರ್ಡ್ ಬೇಕಾದರೆ ನಿಜವಾಗ್ಲೂ ಹೇಳ್ತೀನಿ, ಕಟ್ಟಿಗೆದು ಅಂದರೆ ವುಡನ್ ಚಾಪಿಂಗ್ ಬೋರ್ಡ್ ತೊಗೊಂಡ್ರೆ ವರ್ಷಕ್ಕೊಂದು ಚೇಂಜ್ ಮಾಡಬೇಕು. ಆ ಥರ ಎಷ್ಟು ಒಳ್ಳೆ ಕ್ವಾಲಿಟಿದಾದ್ರೂ ಮತ್ತೂ ಫಂಗಸ್ ಬರೋದು, ಅದ್ರ ಮೇಲೆ ಒಂದು ರೀತಿ ವಾಸನೆ ಬರೋದು ಅಥವಾ ಹೈಜೀನ್ ಅನಿಸಲ್ಲ. ಹಾಗಾಗಿ ಚಾಪಿಂಗ್ ಬೋರ್ಡ್ಸ್ನ ಸ್ಟೀಲ್ದು ತೊಗೊಂಡ್ರೆ ವರ್ಷಾನುಗಟ್ಟಲೆ ಆರಾಮಾಗಿ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ. ನೋಡಿ, ಇದು ಒಂದು ಸ್ಟೀಲ್ ಚಾಪಿಂಗ್ ಬೋರ್ಡ್. ಹಾಗೆ ಈ ಚಾಪಿಂಗ್ ಬೋರ್ಡ್ ಎಷ್ಟು ದೊಡ್ಡದಾಗಿದೆ ಅಂದರೆ ಇದು ಮೀಡಿಯಂ ಸೈಜ್, ಇನ್ನೂ ದೊಡ್ಡದು ನಿಮಗೆ ಸಿಗುತ್ತೆ. ಈ ಚಾಪಿಂಗ್ ಬೋರ್ಡಲ್ಲಿ ನೀವು ಈರುಳ್ಳಿ ಒಂದು ಕಡೆ, ಮೆಣಸಿನ್ಕಾಯಿ ಒಂದು ಕಡೆ, ಟೊಮ್ಯಾಟೊ, ಕೊತ್ತಂಬರಿ, ಕರಿಬೇವು ಎಲ್ಲದನ್ನು ಹೆಚ್ಚಿಟ್ಕೋಬೋದು ಸೈಡಿಗೆ ಒಂದೇ ಇದರಲ್ಲಿ. ಸೊ ಮಲ್ಟಿ ಯೂಸ್ ಮಾಡ್ಬೋದು ನಾವು ಇದರಲ್ಲಿ. ಓಕೆನಾ? ಇಲ್ಲಿ ನೀವು ನೋಡ್ತಾ ಇರೋದು ಅಡುಗೆ ಮನೆ. ನನಗಂತೂ ನಿಜವಾಗ್ಲೂ ಪ್ರಾಕ್ಟೀಸ್ ಇಲ್ಲ ಅಡುಗೆ ಮನೆ. ತುಂಬ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಬೇಕು. ಮೋಸ್ಟ್ಲಿ ಅಮ್ಮ ಬಂದಾಗ ಒಂದ್ಸಲ ಹೇಳಿಸ್ಕೋಬೇಕು ನಾನು ಹೆಂಗೆ ಯೂಸ್ ಮಾಡ್ಬೇಕಿದ್ದೀನಿ ಅಂತ. ಬಟ್ ನಂಗೆ ತುಂಬ ಇಷ್ಟ, ಈ ಟ್ರೆಡಿಷ್ನಲ್ ವಸ್ತುಗಳೆಲ್ಲ ತುಂಬ ಇಷ್ಟ. ಈ ಟ್ರೆಡಿಷ್ನಲ್ ವಸ್ತುಗಳೆಲ್ಲ ನನಗೆ ತುಂಬ ಇಷ್ಟ. ಹಾಗಾಗಿ ನಾನು ಎಷ್ಟು ಸ್ಲೋ, ಯಾಕಂದ್ರೆ ನೈಫಲ್ಲಿ ತುಂಬ ಈಸಿಯಾಗಿ ಮಾಡ್ಬೋದು. ಆದರೆ ಈಳ್ಗೆ ಮಣೆ ಆಗಿದೆ ಅಂದರೆ ಕೈಗೆ ಬಿದ್ದರೆ ತುಂಬ ಶಾರ್ಪ್ ಇದೆ, ತುಂಬ ಚೆನ್ನಾಗಿದೆ. ಯಾರಿಗೆಲ್ಲ ಈಳ್ಗೆ ಮಣೆ ಬಳಸಿ ಅಭ್ಯಾಸ ಇದೆಲ್ಲ ಅವರು ಈ ಥರದನ್ನು ತೊಗೋಬೋದು, ತುಂಬ ಚೆನ್ನಾಗಿದೆ. ನಾನು ಆಶಾ ಮೇಡಮ್ ಕಳಿಸಿದ್ರಲ್ಲ, ನಾನು ಆಶಾ ಮೇಡಮ್ ಕಳಿಸಿದಾಗ ನಾನು ಅಂದ್ಕೊಂಡೆ ಈಳ್ಗೆ ಮಣೆ ನನಗೆ ಬೇಡ ಅಂದರೆ ವಾಪಸ್ ಕಳಿಸ್ಬಿಡೋಣ ಅಂತ. ಆದರೆ ನಿಜವಾಗ್ಲೂ ಆ ಪ್ರಾಡಕ್ಟ್ ಕ್ವಾಲಿಟಿ ಎಲ್ಲ ನೋಡಿದ ತಕ್ಷಣ ನಾನು ಯಾವುದನ್ನು ಕಳಿಸೋದು ಬೇಡ, ಎಲ್ಲ ತೊಗೊಂಡ್ಬಿಡೋಣ ಅಂತ ಡಿಸೈಡ್ ಮಾಡಿಬಿಟ್ಟೆ. ನಿಜ ತುಂಬ ಚೆನ್ನಾಗಿದೆ, ನೀವು ತೊಗೊಂಡು ಯೂಸ್ ಮಾಡಿ ನೀವೇ ಹೇಳ್ತೀರ ನನಗೆ. ಸ್ಪೆಷಲಿ ಸ್ವಸ್ಥ ಕುಕ್ವೇರ್ ಎಲ್ಲ ಪ್ರಾಡಕ್ಟ್ಸು ಅಷ್ಟೇ ತುಂಬ ಚೆನ್ನಾಗಿದೆ. ನೋಡಿ, ಚಪಾತಿ ಕೂಡ ತುಂಬ ಚೆನ್ನಾಗಿ ಮಾಡ್ಬೋದು. ಒಂದು ಹೈಜಿನಿಕ್ ಆಗಿ ಇರುತ್ತೆ. ಹಾಗೆ ನಮಗೆ ಹೆಚ್ಚು ಗಲೀಜು ಕೂಡ ಆಗಲ್ಲ ಸ್ಲ್ಯಾಬು.
ಕ್ಲೀನಾಗಿ ತೊಳೆದು ಬಿಡ್ಬೋದು. ಇದನ್ನು ಎತ್ಕೊಂಡು ಹೋಗಿ ನೀರು ಸಿಂಕಲ್ಲಿ ಹಿಡಿದ್ರೆ ಸಾಕು, ಕ್ಲೀನ್ ಆಗುತ್ತೆ ಟ್ಯಾಪ್ ಕೆಳಗೆ. ಇದೇನಿದು ಅಡುಗೆ ಮನೆ ವಿಚಾರ ಮಾತಾಡ್ತಾ ಇದ್ವಿ, ಡೈರೆಕ್ಟಾಗಿ ಇದ್ಯಾವುದೋ ಫಂಕ್ಷನಿಗೆ ಬಂದ್ವಿ ಅಂತ ಅಂದ್ಕೊಳ್ತಾ ಇದ್ದೀರಾ? ಹೌದು, ಇಲ್ಲೊಂದು ವಿಶೇಷತೆ ಇದೆ. ನಾನು ಸೀರೆಗಳ ಒಂದು ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ಅದಕ್ಕೆ ಅಂತ ಒಂದು ನಂಬರ್ನ, ನನ್ನ ಸಬ್ಸ್ಕ್ರೈಬರ್ಸ್ಗೆ ಒಂದು ನಂಬರ್ನ ಡೆಡಿಕೇಟೆಡಾಗಿ ಇಟ್ಟಿದ್ದೀನಿ. ಆ ನಂಬರ್ಗೆ ಮಧು ಅಂತ ನಮ್ಮ ಸಬ್ಸ್ಕ್ರೈಬರ್ ಮೆಸೇಜ್ ಸುಮಾರು ದಿನಗಳಿಂದ ಮಾಡ್ತಾಯಿದ್ರು. 30ನೇ ತಾರೀಕು, ನವಂಬರ್ 30ನೇ ತಾರೀಕು ನನ್ನ ಮಗನ ನಾಮಕರಣ ಇದೆ ಮೇಡಮ್ ಬನ್ನಿ ಅಂತ ಒಂದು 2 ಸಲ ಮಾಡಿದರು ಪಾಪ. ನೋಡಿದೆ, ಆ ಡೇಟ್ ನೋಡಿದಾಗ ಓಕೆ, ಆ ಡೇಟಲ್ಲಿ ನಾವು ಹೋಗ್ಬೋದು ಅಂತ ಮನಸ್ಸಿಗೆ ಅನಿಸ್ತು. ಸೊ ಏನು ಮಾಡಿದ್ವಿ, ಆ ಡೇಟ್ನ ಟಿಕ್ ಮಾಡ್ಕೊಂಡ್ವಿ, ನಾವು ಆ ಡೇಟಲ್ಲಿ ಹೋಗೋಣ ಅಂತ. ಆದರೆ ಆ ಮೆಸೇಜ್ಗೆ ನಾವು ರಿಪ್ಲೈ ಮಾಡಲೇ ಇಲ್ಲ. ಮತ್ತು ಫಂಕ್ಷನ್ ಹಿಂದಿನ ದಿನ ಕೂಡ ಒಂದು ಮೆಸೇಜ್ ಬಂತು, ಮ್ಯಾಮ್ ಬಂದಿದ್ದರೆ ಚೆನ್ನಾಗಿರ್ತಾಯಿತ್ತು, ನೀವು ಬನ್ನಿ, ಸರ್ ಕರ್ಕೊಂಬನ್ನಿ, ಅಮ್ಮನ ಕರ್ಕೊಂಬನ್ನಿ ಅಂತ ಮೆಸೇಜ್ ಮಾಡಿದ್ರು. ಅದನ್ನು ನೋಡಿ ರಿಪ್ಲೈ ಮಾಡಲಿಲ್ಲ. ಕಾರಣ, ಹೋಗಿ ಸರ್ಪ್ರೈಸ್ ಕೊಡೋಣ ಅಂಥೇಳಿ ಅಂದ್ಕೊಂಡಿದ್ವಿ. ಸೊ ಬೆಳಗ್ಗೆ ಸುಮಾರು ಒಂದು 12 ಗಂಟೆ ಸುಮಾರಿಗೆ ನಾವು ಹೋದ್ವಿ ಅಲ್ಲಿಗೆ. ಹೋದಾಗ ಅವರು ಯಾವ ಮಟ್ಟಕ್ಕೆ ಶಾಕ್ ಆದರು ಅಂದರೆ, ಸರ್ಪ್ರೈಸ್ಗಿಂತ ಶಾಕ್ ಆಗಿಬಿಟ್ರು. ಹೌದಾ ಇಲ್ಲ ಅಂತ ಅಷ್ಟು ಖುಷಿಪಟ್ಟರು. ಪೂರ್ತಿ ಫ್ಯಾಮಿಲಿ, ಮಧು ಅವರ ತಾಯಿ, ತಂಗಿ, ತಮ್ಮ, ತಂದೆ ಎಲ್ಲರೂ ಕೂಡ, ಅವರ ಯಜಮಾನರಿಂದ ಹಿಡಿದು ಎಲ್ಲರೂ ತುಂಬಾ ಖುಷಿಪಟ್ಟರು. ಅವರ ಖುಷಿ ನೋಡಿ ನಮ್ಮ ಖುಷಿ ಹಿಮ್ಮಡಿ ಆಯಿತು ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ ಮಗುನೂ ಅಷ್ಟೇ ಕ್ಯೂಟಾಗಿತ್ತು. ಅಂದರೆ ಫಂಕ್ಷನ್ಗೆ ಹೋದಾಗ ಆವಾಗ ಅನಿಸಿದ್ದು ನನಗೂ ನಮ್ಮ ಮನೆಯವ್ರಿಗೆ ಅನಿಸಿದ್ದು ಒಂದೇ ವಿಚಾರ, ಎಷ್ಟು ಖುಷಿ ಸಿಗುತ್ತೆ ಅಲ್ವಾ. ಅವ್ರು ನಮ್ಮನ್ನು ಅಪೇಕ್ಷೆ ಮಾಡ್ತಾ ಇದ್ದಾರೆ ಅಂದರೆ, ನೀನು ಈ ಥರ ಸಣ್ಣ ಕಾರ್ಯಕ್ರಮಗಳಿದ್ದಾಗ ಸಮಯ ಮಾಡ್ಕೊಂಡು ಹೋಗಬೇಕು ಅಂತ ಅಂದರು ನಮ್ಮ ಮನೆಯವರು. ಸರಿ ಅನ್ನಿಸ್ತು. ಹೌದು, ನಮಗೆ ಬಿಡುವಿರಲ್ಲ, ಎಷ್ಟೋ ಸಲ ಹ್ಞೂ ಅಂದಿದ್ರು ಕೂಡ ಆ ಸಮಯಕ್ಕೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ. ಆದರೆ ಈ ಸಲ ಹೋಗಿದ್ದಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನನಗೆ ಎಷ್ಟು ಖುಷಿ ಆಯಿತೋ ಮಧು ಅವ್ರಿಗೂ ಕೂಡ ಅಷ್ಟೇ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ಮಧು ಅವ್ರ ತಾಯಿ ಪಕ್ಕಕ್ಕೆ ಬಂದು ಕುತ್ಕೊಂಡು ಹೇಳ್ತಾಯಿದ್ರು, ಮೇಡಮ್ ಎರಡೂ ಕೈ ಹಿಡ್ಕೊಂಡು ಹೇಳ್ತಾಯಿದ್ರು, ನೀವು ಧನುರ್ಮಾಸದ ಪೂಜೆ ಮಾಡಿದ್ರಿ, ಆ ಪೂಜೆ ನೋಡಿಕೊಂಡು ನನ್ನ ಮಕ್ಕಳು ಮಾಡಿದ್ರು, ನಾವೆಲ್ಲರೂ ಮಾಡಿದ್ವಿ, ಮದುವೆ ಆಗ್ತಾಯಿಲ್ಲ ಅಂತ ಒಂದು ನಮಗೆ ತುಂಬ ಆತಂಕ ಇತ್ತು. ಪೂಜೆ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನನ್ನ ಮಗಳದ್ದು ಮದುವೆ ಆಯಿತು, 2 ಹೆಣ್ಮಕ್ಳದ್ದು ಮದುವೆ ಆಯಿತು ಅಂತ ಅದೆಲ್ಲ ಕೇಳುವಾಗ ನಿಜವಾಗ್ಲೂ ಈ ಕ್ಷಣಕ್ಕೂ ನನಗೆ ಮನಸ್ಸು ತುಂಬಿ ಬರುತ್ತೆ. ಎಷ್ಟು ನಂಬ್ತೀರಾ, ಎಷ್ಟು ಫಾಲೋ ಮಾಡ್ತೀರಾ ಅಂಥೇಳಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ನಂಬಿಕೆ ಮತ್ತು ಪ್ರೀತಿಗೆ. ನಾನೇನು ಅದಕ್ಕೆ ಬದಲಾಗಿ ಕೊಡಲಿಕ್ಕಾಗಲ್ಲ, ಕೃತಜ್ಞತೆನ ಸಲ್ಲಿಸ್ಬೋದು ಈ ಮುಖಾಂತರ ಅಂತ ಹೇಳ್ಬೋದು. ನೀವು ನೋಡ್ಬೋದು, ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಇವಾಗೆಲ್ಲ ಈ ಥರ ಹೆಸರನ್ನ ರಿವೀಲ್ ಮಾಡೋದು ಒಂಥರ ವಾಡಿಕೆ ಆಗಿಬಿಟ್ಟಿದೆ. ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಹೆಸರೇನು ನಾನು ಹೇಳಲ್ಲ, ಅವರು ರಿವೀಲ್ ಮಾಡುವಾಗ ನೀವು ನೋಡ್ತೀರಾ, ನಿಮಗೆ ಗೊತ್ತಾಗತ್ತೆ. ಮಗುವಿನ ಹೆಸರು ವೀರವರ್ಧನ್.
ಅದು ಹೆಸರು ತುಂಬ ಇಷ್ಟ ಆಯಿತು ನನಗೆ. ಏನೋ ಒಂದು ಅರ್ಥಪೂರ್ಣವಾಗಿ ಹೆಸರುಗಳಿಟ್ಟಾಗ ತುಂಬ ಖುಷಿಯಾಗುತ್ತೆ. ಕೆಲವೊಂದು ಹೆಸರುಗಳು ಕರೀಲಿಕ್ಕೆ ಬರಲ್ಲ ಅಲ್ವಾ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಾವು ಒಬ್ಬಟ್ಟಿನ ಊಟ ಮಾಡಿಕೊಂಡು ಅಲ್ಲಿಂದ ಬಂದ್ವಿ. ಮನಸ್ಸೆಲ್ಲ ಅಲ್ಲೇ ಇತ್ತು. ತುಂಬ ಖುಷಿಯಾಯಿತು ಎಲ್ಲರೂ ಭೇಟಿಯಾಗಿ. ಇನ್ನು ಹೆಚ್ಚೆಚ್ಚು ಈ ಥರ ನಿಮ್ಮನ್ನು ಭೇಟಿಯಾಗುವಂಥ ಅವಕಾಶಗಳು ಸಿಕ್ಕರೆ ನಾನು ಮಿಸ್ ಮಾಡ್ಕೊಳ್ಳಲ್ಲ. ಡೆಫಿನೆಟ್ಲಿ ಭೇಟಿ ಆಗ್ತೀನಿ ಅಂತಲೇ ಹೇಳ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋ ಶೇರ್ ಮಾಡಿ. ಬಿಕಾಸ್ ಕಿಚನ್ಗೆ ಸಂಬಂಧಪಟ್ಟ ವಸ್ತುಗಳು ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಇಷ್ಟ ಅಲ್ವಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.